ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಮೆಂತ್ಯ ಸೊಪ್ಪಿನ ಪುಲಾವ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಸುಲಭ, ಈಸಿ ಹಾಗೂ ಹೆಲ್ತಿಕರವಾದ ರೆಸಿಪಿ. ಡಯಟ್ ಮಾಡುವವರಿಗೂ ತುಂಬಾ ಈಸಿ. ಇದು ಮಾಡೋದಕ್ಕೆ ಮೊದಲೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಂತ್ಯ ಪಲಾವ್ ಮಾಡೋದಕ್ಕೆ 1 ಕಪ್ಪು ಅಕ್ಕಿ ತೊಗೊಳ್ಳಿ. ನಿಮಗೆ ಬೇಕಂದರೆ ಬಾಸುಮತಿ ಕೂಡ ಯೂಸ್ ಮಾಡ್ಕೋಬೋದು. ಬಾಸುಮತಿ ಬೇಕಂದರೆ ಸ್ವಲ್ಪ 1 ಕಪ್ ಅಕ್ಕಿ ಅಂದರೆ 3/4 ಕಪ್ ನೀರು ಹಾಕಬೇಕು. 1.5 ಕಪ್ ಅಷ್ಟೇ ಹಾಕಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಈ ಅಕ್ಕಿಗೆ 2 ಕಪ್ ಹಾಕಬೇಕಾಗುತ್ತೆ. ಚೆನ್ನಾಗಿ 2-3 ಸರಿ ತೊಳೆದು 2 ಕಪ್ ನೀರನ್ನು ಹಾಕಿ ಒಂದು ಅರ್ಧ ತಾಸು ನೆನೆಯಲು ಬೇಡಿ. ಇದಕ್ಕೆ ಬೇಕಾದರೂ 1 ಬಿಗ್ ಆನಿಯನ್, ದೊಡ್ಡ ಕಪ್ ಬೇಕಂದರೆ ನಿಮ್ಮ ದೊಡ್ಡ ಗ್ಲಾಸಲ್ಲಿ ತೊಗೊಂಡ್ರೆ 2 ಹಾಕಿ ಈರುಳ್ಳಿ, 1 ಹಸಿಮೆಣಸಿಕಾಯಿ, ಬೇಕಂದರೆ ನಿಮ್ಗೆ 2 ಟೊಮೆಟೊ ಕೂಡ ಯೂಸ್ ಮಾಡ್ಕೋಬೋದು. ಈ ಥರದಲ್ಲಿ ಉದ್ದುದ್ದಾಗಿ ನೈಸಾಗಿ ಕಟ್ ಮಾಡಿ, ಪಕೋಡಕ್ಕೆ ಕಟ್ ಮಾಡ್ತೀವಲ್ಲ ಆ ಥರದಲ್ಲಿ ನೈಸಾಗಿ ಕಟ್ ಮಾಡಬೇಕು. ಹಾಗೆ ದೊಡ್ಡದೊಂದು ಬಿಗ್ ಟೊಮೆಟೊ ಕೂಡ ತೆಗೆದುಕೊಂಡು ಇದನ್ನು ಕೂಡ ನೈಸಾಗಿ ಕಟ್ ಮಾಡಿ, ಹಾಗೆ 1 ದೊಡ್ಡ ಬಟ್ಟಲಿನಲ್ಲಿ ಮೆಂತ್ಯ ಸೊಪ್ಪು ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಳ್ಳಿ. ನೀರು ಬಸಿದ ಮೇಲೆ ಇದನ್ನು ನೈಸಾಗಿ ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ತುಂಬಾ ನೈಸ್ ಆಗಬೇಕು, ಅಂದರೆ ಎಲೆ ಬರಲ್ಲ, ಅದಕ್ಕೋಸ್ಕರ. ಇವಾಗ ಒಂದು ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟು 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಇಲ್ಲಿ ಎಲ್ಲ ಮಸಾಲವನ್ನು ಇದಕ್ಕೆ ಹಾಕಿ, ಈ ಎಲ್ಲ ಸ್ಪೈಸಸ್ ಬಿರಿಯಾನಿ ಸ್ಪೈಸಸನ್ನು ಹಾಕಿ, ಇದು ಸ್ವಲ್ಪ ಚಟ್ಪಟ್ ಅಂದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿ ಹಾಗೂ ಹಸಿಮೆಣಸಿಕಾಯನ್ನು ಹಾಕಬೇಕು. ಈ ಈರುಳ್ಳಿ ಜಾಸ್ತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ್ರೇ ಪುಲಾವ್ ಯಾವ ಪುಲಾವ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹಾಗೆ ಫ್ರೈ ಮಾಡ್ತಾಯಿರಿ. ಈ ಥರದಲ್ಲಿ ಫ್ರೈ ಮಾಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕಿ ಇದು ಹಸಿ ವಾಸನೆ ಹೋಗುವ ತನಕ ಹಾಗೆ ಫ್ರೈ ಮಾಡ್ತಾಯಿರಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಕೂಡ ಹಾಕಿ, ಆದರೆ ತಳ ಅಂಟದ ಹಾಗೆ ಫ್ರೈ ಮಾಡ್ತಾಯಿರಿ. ಟೊಮೆಟೊ ಹಾಕಿದ ಮೇಲೆ ತಳ ಸ್ವಲ್ಪ ಇದಾಗುತ್ತೆ, ಶುಂಠಿ ಹಾಕಿದ ಮೇಲೆ ತಳ ಅಂಟುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಕೈಯಿಂದ ಫ್ರೈ ಮಾಡ್ತಾ ಇರಬೇಕು. ಇವಾಗ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಬಿಟ್ಟಿದೆ. ಇವಾಗ ನಿಮಗೆ ಕಟ್ ಮಾಡಿಟ್ಟುಕೊಂಡ ಮೆಂತ್ಯ ಸೊಪ್ಪನ್ನು ಕೂಡ ಹಾಕಬೇಕು. ಅದನ್ನು ನೈಸಾಗಿ ಕಟ್ ಮಾಡ್ಕೋಬೇಕು. ಇದು ಕೂಡ ಹಸಿ ವಾಸನೆ ಹೋಗುವ ತನಕ ಹಾಗೆ ಫ್ರೈ ಮಾಡ್ತಾಯಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ಆಮೇಲೆ ಬೇಕಂದರೂ ಕೂಡ ನೀವು ಹಾಕ್ಕೋಬೋದು. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡಬೇಕು. ಆ ಥರದಲ್ಲಿ ಫ್ರೈ ಮಾಡಿ ಇಟ್ಟುಕೊಳ್ಳಿ. 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಖಾರದ ಪುಡಿ ಹಾಕಿ. ಆಲ್ರೆಡಿ ಇದರಲ್ಲಿ ಲವಂಗ, ಹಸಿಮೆಣಸಿಕಾಯಿ ಮಿಕ್ಸ್ ಆಗಿರುತ್ತೆ, ಜಾಸ್ತಿ ಖಾರ ಅನಿಸುತ್ತೆ. ಬೇಕಂದರೆ ನೀವು ಸ್ವಲ್ಪ ಆಮೇಲೆ ಬೇಕಂದ್ರೆ ಹಾಕ್ಕೋಬೋದು. ಇವಾಗ ನೋಡಿ ಅಕ್ಕಿ ತೊಳೆದು ನೆನೆ ಇಟ್ಟ ಅಕ್ಕಿಯನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನಿನಷ್ಟು ಕಸ್ತೂರಿ ಮೇಥಿಯನ್ನು ಕೈಯಿಂದ ತಿಕ್ಕಿ ಹಾಕಿ, ಅರ್ಧ ಲಿಂಬೆಹಣ್ಣು ಜ್ಯೂಸನ್ನು ಕೂಡ ಇದಕ್ಕೆ ಹಿಂಡಿಕೊಳ್ಳಬೇಕು. ಲಿಂಬೆ ಜ್ಯೂಸ್ ಹಿಂಡಿದ್ರೇ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಟೇಸ್ಟ್ ನೋಡಿ, ಉಪ್ಪು ಕಮ್ಮಿ ಆಗಿದೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಖಾರದ ಪುಡಿ ಕೂಡ ಹಾಕ್ಕೋಬೋದು. ಈ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು 3 ವಿಸಿಲ್ ಹೊಡಿಸಿ. ಆದರೆ ಬಾಸುಮತಿ ರೈಸ್ ಅಂದರೆ 1 ಅಥವಾ 2 ವಿಸಿಲ್ ಹೊಡಿಸ್ಬೇಕು, ಜಾಸ್ತಿ ನೆಂದಿರುತ್ತೆ, ಬೇಗ ಕೂಡ ಆಗುತ್ತೆ. ಇದು ನಾರ್ಮಲ್ ರೈಸ್ ಅಂದರೆ ಒಂದು 3 ವಿಸಿಲ್ ಹೊಡಿಸ್ಬೇಕಾಗತ್ತೆ. ನೋಡಿ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದು ಇದೆ. ಇವಾಗ ನೀವು ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ತೊಳೆದು ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ, ಇದನ್ನು ಹಾಗೆ ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿ 1 ಸೆಕೆಂಡ್ ಚೆನ್ನಾಗಿ, ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿದರೆ ಕೊತ್ತಂಬರಿ ಸೊಪ್ಪನ್ನು. ಇವಾಗ ನೋಡಿ ಮೆಂತ್ಯ ಪುಲಾವ್ ರೆಡಿ ಫ್ರೆಂಡ್ಸ್. ಇದು ತುಂಬಾ ಟೇಸ್ಟಿ ಹಾಗೂ ಈಸಿ, ಹಾಗೂ ಡಯಟ್ ಮಾಡುವವರಿಗೂ ಕೂಡ ತುಂಬಾ ಒಳ್ಳೆಯದು. ಹುಡುಗರಿಗೆ, ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಕೂಡ ಒಳ್ಳೆಯದು. ಡಿನ್ನರ್ ಲಂಚ್ ಬಾಕ್ಸಿಗೆ ಈ ಥರದಲ್ಲಿ ಈಸಿಯಾದ ರೆಸಿಪಿಯನ್ನು ಮಾಡಿಕೊಳ್ಳಿ. ಇದು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.